ಕರ್ನಾಟಕದ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರ 77ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ರಾಜೇಶ್ವರಿ ಸ್ನೇಹ ಬಳಗದ ವತಿಯಿಂದ ವಾರ್ಡ್ ನಂಬರ್ 37ರ ವಿದ್ಯಾನಗರದ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಸಿದ್ದರಾಮಯ್ಯ ಅವರ ಹೆಸರಿನಲ್ಲಿ ವಿಶೇಷ ಪೂಜೆ ಮಾಡಿ ಸಿಹಿ ಹಂಚುವುದರ ಮೂಲಕ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ದಿ ಮೈಸೂರು ಕೋಆಪರೇಟಿವ್ ಬ್ಯಾಂಕ್ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಶ್ರೀಮತಿ ರಾಜೇಶ್ವರಿ ಪರಮೇಶ್, ಕಾಂಗ್ರೆಸ್ ಮುಖಂಡರಾದ ಎಚ್ ಶಶಿಕುಮಾರ್, ಹಿರಿಯ ಮುಖಂಡರಾದ ದುಂಡಶೆಟ್ಟಿ, ರಾಚೇಗೌಡ, ಚಿಕ್ಕೇಗೌಡ, ಚಾಮುಂಡೇಶ್ವರಿ ದೇವಸ್ಥಾನದ ಅಧ್ಯಕ್ಷರಾದ ರಾಮಲಿಂಗು, ಶಿವಣ್ಣ, ಗೋಪಿ, ಹರೀಶ್, ನಂಜಯ್ಯ, ಪರಮೇಶ್, ಮಾಯಾ, ಕುಮಾರಸ್ವಾಮಿ, ಮಹೇಂದ್ರ, ಮಂಜು ಭಾಸ್ಕರ್, ಚಂದ್ರು, ಮೀನಾ, ಇಂದ್ರ, ಯಶೋಧ ಇನ್ನು ಅನೇಕ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಸಾಹೇಬರಾದಂಥ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಜನಪ್ರಿಯ ಮುಖ್ಯಮಂತ್ರಿಗಳದು ಮತ್ತು ಇವತ್ತೇನು ಬಡ ವರ್ಗದವರಿಗೆ ಅಕ್ಕಿ ಭಾಗ್ಯ ಇರ್ಬೋದು, ಗೃಹಲಕ್ಷ್ಮಿ, ಗೃಹ ಭಾಗ್ಯ ಅಂತ ಭಾಗ್ಯವಿದಾತನಂಥ ಸಿದ್ದರಾಮಯ್ಯನವರ ಹುಟ್ಟುಹಬ್ಬವನ್ನು ಇವತ್ತು ಮೈಸೂರು ನಗರದಲ್ಲಿ ನಾನಾ ರೀತಿಯಲ್ಲಿ ಆಚರಣೆ ಮಾಡಿದ್ದಾರೆ. ಇವತ್ತು ನಮ್ಮ ವಿದ್ಯಾನಗರದ ಮುಖಂಡರುಗಳೆಲ್ಲ ಸೇರಿ ರಾಜೇಶ್ವರಿ ಅವರು ಮತ್ತು ಶಶಿ, ಹರೀಶ್, ರಾಜು ಅವರು ಎಲ್ಲ ಸೇರಿ ಎಲ್ಲ ಕಾರ್ಯಕ್ರಮನ ಸಿಹಿ ವಿತರಿಸುವ ಮೂಲಕ ಮತ್ತು ಜೈ ಚಾಮುಂಡೇಶ್ವರಿ ಅವ್ರನ್ನ ಪೂಜೆ ಮಾಡಿಸಿ ಅವರಿಗೆ ಶಕ್ತಿನ ನೀಡಲಿ. ಇನ್ನೂ ಅತಿ ಹೆಚ್ಚು ನಮ್ಮ ಮಧ್ಯಮ ವರ್ಗದವ್ರಿಗೆ ಮತ್ತು ಬಡ ವರ್ಗದವ್ರಿಗೆ ಜನಗೆ ನಮ್ಮ ಸಿದ್ದರಾಮಯ್ಯನವರ ಬಲಪಡಿಸೋಕ್ಕೋಸ್ಕರ ತಾಯಿ ಚಾಮುಂಡೇಶ್ವರಿ ಇನ್ನೂ ಶಕ್ತಿ ನೀಡಲಿ ಅಂತ ಎಲ್ಲ ಬೇಡ್ಕೊಂಡು ನಾವು ಅವ್ರನ್ನ ಹಾರೈಸ್ತಾಯಿದ್ದೀವಿ. ಈ ದಿನ ನಮ್ಮ ವಾರ್ಡಿನ ಮುಖ್ಯಸ್ಥರುಗಳ ಮೂಲಕದಿಂದ 37ನೇ ವಾರ್ಡಿನ ಎಲ್ಲ ಮುಖಂಡರು ಸೇರಿ ಸಿದ್ದರಾಮಯ್ಯ ಅವರ ಜನ್ಮದಿನೋತ್ಸವನ ಎಲ್ಲ ಕಡೆಯಲ್ಲೂ ವಿವಿಧ ರೀತಿಯಲ್ಲಿ ಆಚರಿಸ್ತಾ ಇದ್ದಾರೆ. ಮೈಸೂರು ನಗರದಲ್ಲಿ ನಮ್ಮ ವಾರ್ಡ್ನಲ್ಲೂ ಆಚರಿಸಬೇಕು ಅಂತ ಎಲ್ಲರೂ ಡಿಸೈಡ್ ಮಾಡಿ ನಮ್ಮ 37ನೇ ವಾರ್ಡ್ ಮುಖಂಡರು ಎಲ್ಲರೂ ಈ ದಿನ ನಾವು ತಾಯಿ ಚಾಮುಂಡೇಶ್ವರಿ ಅವರಿಗೆ ಅರ್ಚನೆ ಮಾಡಿ ಅವರ ಹೆಸರಲ್ಲಿ ತಾಯಿ ಚಾಮುಂಡೇಶ್ವರಿ ಅವರಿಗೆ ಹೆಚ್ಚಿನ ಆರೋಗ್ಯ ಆಯಸ್ಸು ಕೊಟ್ಟು ಇನ್ನೂ ಶೋಷಿತ ವರ್ಗದವರು ಎಲ್ಲ ವರ್ಗದವರಿಗೆ ಅವರು ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಲಿ, ಇನ್ನೂ ಅವರಿಗೆ ಆರೋಗ್ಯ ಭಾಗ್ಯ ಕೊಡಲಿ ಅಂತ ಸಿಹಿ ವಿತರಣೆ ಮಾಡುವ ಮೂಲಕ ನಮ್ಮ ವಿದ್ಯಾನಗರದಲ್ಲಿ ಹುಟ್ಟುಹಬ್ಬವನ್ನು ಆಚರಿಸಿದ್ದೇವೆ. ಮೊದಲನೇದಾಗಿ ಜನಪ್ರಿಯ ಮುಖ್ಯಮಂತ್ರಿಗಳು ಅಹಿಂದ ನಾಯಕರಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ನಮ್ಮ 37ನೇ ವಾರ್ಡಿನ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತೇವೆ. ಅದೇ ರೀತಿ ಅವ್ರಿಗಾಗಿರತಕ್ಕಂಥ ಒಂದು ಏನು ತೊಂದರೆ ಆಗಿದೆ ಈ ದಿನ, ಆ ಸಂಕಷ್ಟ ನಿವಾರಣೆಗಾಗಿ ನಾವು ಚಾಮುಂಡೇಶ್ವರಿ ದೇವಿಯಲ್ಲಿ ಪೂಜೆ ಮಾಡಿ ಅವರ ಒಂದು ಸಂಕಷ್ಟ ಏನು ಒಂದು ಸಣ್ಣ ತೊಡಕಾಗಿದೆ ಅದರಲ್ಲಿ ನಿವಾರಣೆ ಆಗಲಿ ಅಂತ ನಾವು ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಸಿಹಿ ವಿತರಣೆ ಮಾಡೋದ್ರ ಮೂಲಕ ಶ್ರೀ ಚಾಮುಂಡೇಶ್ವರಿಯ ಅನುಗ್ರಹ ಅವ್ರ ಮೇಲೆ ಇರಲಿ, ಅವರ ಅಧಿಕಾರದಲ್ಲಿ ಮುಂದುವರಿಲಿ ಅಂತ ಈ ದಿನ ನಮ್ಮ 37ನೇ ವಾರ್ಡಿನ ಎಲ್ಲ ನಾಗರಿಕ ಪರವಾಗಿ ಹಾಗೂ ಮುಖಂಡರುಗಳ ಪರವಾಗಿ ಈ ದಿನ ಬೇಡ್ಕೊತಾ ಇದ್ದೀವಿ. ಕರ್ನಾಟಕ ಕಂಡ ಧೀಮಂತ ನಾಯಕ, ಹಿಂದುಳಿದವರ ನೇತಾರ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರ್ತೀನಿ. ಇವತ್ತೇನು ವಿದ್ಯಾನಗರದ ಎಲ್ಲ ಮುಖಂಡರು ಸೇರಿ ತಾಯಿ ಚಾಮುಂಡೇಶ್ವರಿ ಪೂಜೆ ಸಲ್ಲಿಸಿ, ವಿಶೇಷ ಪೂಜೆ ಸಲ್ಲಿಸಿ ಅವ್ರಿಗೆ ಆಯುಸ್ಸು, ಆರೋಗ್ಯ, ಅಭಿವೃದ್ಧಿ ಕೊಡಲಿ ಅಂತ ಬೇಡ್ಕೊಂಡಿದ್ದೀವಿ. ಜೊತೆಗೆ ಇವಾಗೇನು ಇಲ್ಲದೇ ಅಂತ ಆರೋಪ ಮಾಡಿ ಅವರ ಸಂಕಟ ಸಿಗಾಕ್ಸಿದ್ದಾರೆ, ಆ ಸಂಕಷ್ಟ ನಿವಾರಣೆಯಾಗಿ ಅವ್ರ ಮುಂದಿನ ದಿನಗಳಲ್ಲಿ ಅವ್ರಿಗೆ ಒಳ್ಳೆಯದಾಗಲಿ, ಇನ್ನೂ ಹೆಚ್ಚಿನ ಅಧಿಕಾರ ಸಿಕ್ಕಿ ಮುಂದಿನ ಬಡವರ್ಗಗಳಿಗೆ, ಮಧ್ಯಮ ವರ್ಗ ಜನಗಳಿಗೆ ಅನುಕೂಲ ಆಗಬೇಕಂತ ಈ ಮೂಲಕ ಕೇಳ್ಕೊತೀವಿ. 77ನೇ ವರ್ಷದ ಹುಟ್ಟುಹಬ್ಬ ಆಚರಣೆಯನ್ನು ನಾವೆಲ್ಲರೂ ವಾರ್ಡಿನ ಸಮಸ್ತ ಜನಗಳು ಎಲ್ಲರೂ ಕೂಡ ಆಚರಣೆ ಮಾಡ್ತಾಯಿದ್ದೀವಿ. ಸಿಹಿ ವಿತರಣೆ ಕಾರ್ಯಕ್ರಮ ಮಾಡಿದ್ದೀವಿ. ಹಾಗೂ ದೇವರು ಚಾಮುಂಡೇಶ್ವರಿ ಆರೋಗ್ಯ ಐಶ್ವರ್ಯ ಸಂಪತ್ತನ್ನು ಕೊಡಲಿ ಅನ್ನೋದಕ್ಕೆ ನಾವೆಲ್ಲರೂ ಬಯಸ್ತೀವಿ. ಹಾಗೂ ಚಾಮುಂಡೇಶ್ವರಿ ಅವರು ಸಿದ್ದರಾಮಯ್ಯನವರಿಗೆ ಹೆಚ್ಚಿನ ಶಕ್ತಿಗಳು ಕೊಟ್ಟು ಪ್ರತಿಯೊಂದು ಯಾವುದೇ ಥರದ ಒಂದು ಈ ಅಪೋಸಿಷನ್ ಅವರು ಏನೇ ಒಂದು ಕೆಟ್ಟದ ಅಭಿಪ್ರಾಯಗಳನ್ನ ಏನೋ ಹಬ್ಬಿಸ್ತಾ ಇದ್ದಾರೆ ಅದೆಲ್ಲ ಸುಳ್ಳು ಅನ್ನೋದನ್ನು ಪ್ರೂವ್ ಮಾಡಲಿಕ್ಕೆ ಅವರು ಏನಿದೆ ಇವತ್ತು ಶಕ್ತಿ ಕೊಡಲಿ ಅನ್ನೋದನ್ನು ನಾವು ಎಲ್ಲರೂ ಬೇಡ್ಕೊತೀವಿ.